ವಿಶೇಷವಾಗಿ ತಮಗೆಲ್ಲ ಒಂದು ಸಿಹಿ ಸುದ್ದಿ ಏನಂತಂದರೆ, ನಾವು 16ನೇ ತಾರೀಕು, ಮುಂದಿನ ತಿಂಗಳು ಏಪ್ರಿಲ್ 16ನೇ ತಾರೀಕು ಇಲ್ಲೊಂದು ಬೃಹತ್ ಮಟ್ಟದ ಒಂದು ಡಿವಿಷನಲ್ ಲೆವೆಲ್ ಉದ್ಯೋಗ ಮೇಳವನ್ನು ಮಾಡ್ತಾಯಿದ್ದೀವಿ. ಯುವ ಸಮೃದ್ಧಿ ಸಮ್ಮೇಳನ ಅಂಥೇಳಿ. ಇದು ನಮ್ಮ ಡಿವಿಷನಲ್ ಲೆವೆಲ್ ಉದ್ಯೋಗ ಮೇಳ ಇದೆ ಸ್ಕಿಲ್ ಡಿಪಾರ್ಟ್ಮೆಂಟಿಂದ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ AICC ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಡೆಪ್ಟಿ CM DK ಶಿವಕುಮಾರ್ ಅವರು ಕೂಡ ಇದಕ್ಕೆ ಉದ್ಯೋಗ ಮೇಳ, ಇದು ಬರೀ ಉದ್ಯೋಗ ಮೇಳ ಒಂದೇ ಅಲ್ಲ, ಇಲ್ಲಿ ಉದ್ಯೋಗ ಮೇಳ ಇನಾಗ್ರೇಷನ್ ಇರುತ್ತೆ. ಜೊತೆಗೆ ಇಲ್ಲಿ ಯಾವ್ಯಾವ ಆಸ್ಪತ್ರೆಗಳು ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಅವೆಲ್ಲ ಸ್ಯಾಂಕ್ಷನ್ ಆಗಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗೆಲ್ಲ ಫೌಂಡೇಶನ್ ಹಂತಕ್ಕೆ ಬಂದಿದೆ. ಹಾಗಾಗಿ ಇವತ್ತು ನಾವು 16ನೇ ತಾರೀಕು ಇದು ಕಿದ್ವಾಯಿ ಫೌಂಡೇಶನ್ನು, ಆಮೇಲೆ ನಮ್ಮ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಫೌಂಡೇಶನ್ನು, ಆಮೇಲೆ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್ನು, ಆಮೇಲೆ ಇದು ನಿಮ್ಮ ಒಂದು ಇದಕ್ಕೆ ಏನಂದರೆ ನಿಮ್ಯಾನ್ಸ್ ಇನ್ನೂ ಇಲ್ಲ ಟೈಮ್ ಅದೇನು ಸಪ್ರೇಟ್ ನೆಕ್ಸ್ಟ್ ಆಮೇಲೆ ಆಗುತ್ತೆ. ಒಂದು ನಮ್ಮ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ 50 ಕೋಟಿ ರೂಪಾಯಿ ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜು, ಆಮೇಲೆ ಒಂದು ITI ಕಾಲೇಜ್ ನಮ್ಮ ಮನೆ ಎದುರುಗಡೆದಲ್ಲಿ ITI ಕಾಲೇಜ್ ಒಂದು 20 ಕೋಟಿ, ಇವೆಲ್ಲ ಫೌಂಡೇಶನ್. ಆಮೇಲೆ ಆರೋಗ್ಯ ಭವನ, ಇದಕ್ಕೊಂದು ಗುಲ್ಬರ್ಗಾಗೆ ಒಂದು ಆರೋಗ್ಯ ಭವನ ಒಂದು 28 ಕೋಟಿದು. ಆಮೇಲೆ 2 ಇನಾಗ್ರೇಷನ್ಸ್ ಇದೆ. ಏನಂದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನಾಗ್ರೇಷನು, ಬ್ರೇಕೇಜ್ ಥೆರಪಿ ಇನಾಗ್ರೇಷನ್, ಇವೆರಡು ಇನಾಗ್ರೇಷನು, ಇವೆಲ್ಲ ಫೌಂಡೇಶನ್.